ಯಾಕೆಂದರೆ ನಮ್ಮ ಕಾರ್ಯಕ್ರಮ ನಡೆದಾಗಿಲ್ಲ ಸುದ್ದಿವಾಹಿನಿಯ ಮುಖಾಂತರನೇ ಎಲ್ಲ ಪ್ರಚಾರ ಮಾಡೋದು. ಅವರಿಗೆ ಮೊದಲನೇದು ನಮ್ಮ ಪ್ರಾರ್ಥನೆ. ಮತ್ತು ಹೊಸ ವರ್ಷದ ಶುಭಾಶಯಗಳು. ಕರ್ನಾಟಕ ರಾಜ್ಯ ಮಡಿವಾಳ ಮಾಚಿದೇವರ ಸಂಘ, ಆ ಸಂಘಕ್ಕೆ ಇವತ್ತು ಕ್ಯಾಲೆಂಡರ್ ಬಿಡುಗಡೆ ಮತ್ತು ಸನ್ಮಾನ ಸಮಾರಂಭ ಬಿಡುಗಡೆ. ಅವರಿಗೆ ತುಂಬು ಹೃದಯದಿಂದ ಅಭಿನಂದನೆ ಸಲ್ಲಿಸ್ತಿದ್ದೀನಿ. ಈ ಕಾರ್ಯಗಳು ನಿರಂತರವಾಗಿರಲಿ ಅಂತ ಆ ಸಂಘಕ್ಕೆ ಒಂದು ನನ್ನ ಪ್ರಾರ್ಥನೆ ಮಾಡಿಕೊಡ್ತಿದ್ದೇನೆ. ನಾನು ನಮ್ಮ ಸ್ನೇಹಿತರುಗಳೆಲ್ಲರೂ ಹೆಚ್ಚಾಗಿ ಮಾತಾಡಿದ್ದಾರೆ, ಕೆಲವು ವಿಚಾರಗಳೆಲ್ಲ ನಾನು ಎರಡು ಮಾತಾಡೋದು. ಮಡಿವಾಳ ಮಾಚಿದೇವರು ಅಂದರೆ ನಮಗೆ ಕುಲ. ಆ ದೇವರಿಗೆ ನಾವು ಯಾವತ್ತೂ ಬೆಳಗ್ಗೆ ಎದ್ದ ತಕ್ಷಣ ನಮಸ್ಕಾರ ಮಾಡ್ತೀವಿ. ನಮಗೆ ಎರಡು ನಾನು ಪಾಯಿಂಟ್ ಮಾತಾಡೋದು. ನಮಗೆ ಹೆಚ್ಚು ಒತ್ತು ಕೊಡಬೇಕು. ಯಾವುದೇ ಸರ್ಕಾರ ಬಂದರೂ ನಮಗೆ ವಿದ್ಯಾಭ್ಯಾಸ ಕೊಡಬೇಕು ಮೊದಲನೇದಾಗಿ ಅಂತ ನನ್ನ ಒಂದು ಕೋರಿಕೆ. ಯಾವುದೇ CM ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, BJP ಇರಲಿ, ನಮಗೆ ವಿದ್ಯಾಭ್ಯಾಸಕ್ಕೆ ಒತ್ತು ಕೊಟ್ಟರೆ ನಮ್ಮ ಸಮಾಜದ ವಿದ್ಯಾರ್ಥಿಗಳು ತುಂಬ ಹೆಚ್ಚಿನ ರೀತಿಯಲ್ಲಿ ಇವತ್ತಿನ ದಿನದಲ್ಲಿ ಅಂಕಗಳು ಗಳಿಸ್ತಿದ್ದಾರೆ. ಅವರಿಗೆ ಪ್ರಾತಿನಿಧ್ಯ ಕೊಟ್ಟಂಗಾಗುತ್ತೆ ಸರ್ಕಾರ. ಅದರಿಂದ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇವತ್ತು ಮನವಿ ಮಾಡ್ತಾ ಇದ್ದೀವಿ, ನಮಗೆ ವಿದ್ಯಾಭ್ಯಾಸಕ್ಕೆ ಒತ್ತು ಕೊಡಿ. ಆ ವಿದ್ಯಾಭ್ಯಾಸನೇ ನಮಗೆ ಮುನ್ನುಡಿಯಾಗಿ ಹೋಗ್ತಾ ಇರ್ತೀವಿ ನಾವು. ಈಗ ಯಾವುದೇ ಥರದಲ್ಲೂ ನಮ್ಮ ಹೆಚ್ಚಿನಾಗಿ ನಮ್ಮ ಸ್ನೇಹಿತರುಗಳೆಲ್ಲ ಮಾತಾಡಿದ್ದಾರೆ, ಅದನ್ನೇ ಮಾತಾಡಿದ್ರೆ ಮತ್ತೆ ಸರಿ ಬರಲ್ಲ. ಇನ್ನೊಂದು ವಿಚಾರ ಏನು ಅಂದರೆ, ನಮಗೆ ಯಾವಾಗಲೂ ನೆಕ್ಸ್ಟು ಮುಂದಿನ ಒಂದು ನಗರ ಪಾಲಿಕೆ ಸದಸ್ಯರು ಚುನಾವಣೆ ಬರ್ತಾ ಇದೆ. ಯಾವುದೇ ಪಕ್ಷದಲ್ಲಾದರೆ ಒಂದು ಕನಿಷ್ಠನಾದರೆ ಒಂದೊಂದು ಪಕ್ಷದಲ್ಲಿ ಒಂದು 6-5 ಸೀಟ್ಗಳನ್ನ ನಮ್ಮ ಸಮಾಜಕ್ಕೆ ಕೊಡಿ. ತುಂಬ ಗೌರವ ಇರುತ್ತೆ ಆ ಪಕ್ಷಕ್ಕೂ ಮತ್ತು ನಮ್ಮ ಸಮಾಜಕ್ಕೂ ಅಂತ ಹೇಳ್ಕೊಂಡು ನನ್ನ ಮಾತು ಮುಗಿಸ್ತಾ ಇದ್ದೀನಿ.